ಹಲೋ ಫ್ರೆಂಡ್ಸ್, ಶ್ರೀಧಾ ಬೊಟಿಕ್ ಯಲಹಂಕದಿಂದ ಗಾಯತ್ರಿ ಅನ್ನೋರು ಬಾಗ್ಲೂರು ಕ್ರಾಸಲ್ಲಿ ಬಂದು ನನಗೆ ಸ್ಯಾರಿ ಪರ್ಚೇಸ್ ಮಾಡಿದ್ದಾರೆ. ನಾನು ತುಂಬ ಹಳೆ ಕಸ್ಟಮರು. ಬಟ್ ಸ್ಯಾರಿ ಪರ್ಚೇಸ್ ಮಾಡ್ದಂಗಿಂದ ತುಂಬ ವೆಯ್ಟ್ ಮಾಡಿದ್ದಾರೆ ಸ್ಟಿಚಿಂಗ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ. ಸ್ವಲ್ಪ ಶೆಡ್ಯೂಲ್ ಬ್ಯುಸಿ ಇರೋದ್ರಿಂದ ಅವ್ರದ್ದು ವೆಯ್ಟ್ ಮಾಡಿಸ್ಕೊಂಡೇ ಇಟ್ಟೆ. ಬಟ್ ಕಸ್ಟಮರ್ ಅಷ್ಟೇ ಕೋಪ್ರೇಟ್ ಮಾಡಿದ್ದಾರೆ ನನಗೆ. ತುಂಬ ಹಳೆ ಸ್ಯಾರೀಸು ಇದರಲ್ಲಿ ಯಾವುದೂ ಅವೈಲಬಲ್ ಇಲ್ಲ, ಎಲ್ಲ ಸೋಲ್ಡ್ ಔಟ್ ಆಗಿದೆ. ಬಟ್ ಜಸ್ಟ್ ವೀಡಿಯೋಗೋಸ್ಕರ ಹೇಳ್ತಾ ಇದ್ದೀನಿ. ಅಷ್ಟು ದಿನ ವೆಯ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮತ್ತು ಇಷ್ಟು ಸ್ಯಾರಿ ಪರ್ಚೇಸ್ ಮಾಡಿರೋದಕ್ಕೆ, ಕ್ವಾಲಿಟಿ ಇಷ್ಟಪಟ್ಟು ಅದಕ್ಕೂ ಕೂಡ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಸೊ ಗಾಯತ್ರಿ ಅನ್ನೋರ್ದು ನಾನು ಫಸ್ಟ್ ಒಂದು ಸ್ಯಾರಿ ತೋರಿಸ್ತಾ ಇರೋದು ಬಂದು ಬ್ಲ್ಯಾಕ್ ಇದೆ, ಡೋಲಾ ಸಿಲ್ಕ್ ಆಗಿರುತ್ತೆ, ಬ್ಲ್ಯಾಕ್ ವಿತ್ ಚೆಕ್ಸ್ ಮೋಟಿವ್ಸಲ್ಲಿ. ಸೊ ಇದಕ್ಕೆ ಬ್ಲೌಸ್ ಬಂದು ಈ ಥರ ಬ್ರೊಕೆಟ್ ಬ್ಲೌಸ್ ಬಂದಿತ್ತು. ಸೊ ಅವ್ರು ನಾರ್ಮಲ್ ಬ್ಲೌಸ್ ಕೇಳಿದರು. ನಾರ್ಮಲ್ ಬ್ಲೌಸ್ಗೆ ಜಸ್ಟ್ ಪೈಪಿಂಗ್ ಮಾಡಿ ಫ್ರಂಟ್ ಟು ಬ್ಯಾಕು ಈ ಥರ ರೌಂಡ್ ನೆಕ್ ಮಾಡಿಕೊಟ್ಟಿದ್ದೀನಿ. ರೌಂಡ್ ನೆಕ್ ಮಾಡಿಕೊಟ್ಟು ಸ್ಲೀವ್ಸಲ್ಲಿ ಮಾತ್ರ ಈ ಥರ ಪೋಟ್ಲೀಸ್ ಮಾಡಿದ್ದೀನಿ. ಪೋಟ್ಲಿ ಬಂದು ಗೋಲ್ಡ್ ಕಲರ್ ಇದೆ, ಕಾಣಿಸ್ತಾ ಇರ್ಬೋದು. ಏನಕ್ಕೆ ಅಂದರೆ ಈ ಥರ ಮಾಡಿದಾಗ ಅವ್ರು ಬೇರೆ ಸ್ಯಾರಿ ಕೂಡ ಇದನ್ನು ವೇರ್ ಮಾಡ್ಬೋದಾಗುತ್ತೆ. ಸೊ ಇದು ಬಂದು ಫಸ್ಟ್ ಒಂದು ಬ್ಲೌಸ್ ಆಗಿರುತ್ತೆ. ಸುಮಾರು ಒಂದು 40ರಿಂದ 50 ಸ್ಯಾರೀಸ್ ಪರ್ಚೇಸ್ ಮಾಡಿದ್ದಾರೆ. ಬಟ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಬ್ಲೌಸ್ನ ನಾನು ಅವರಿಗೆ ಪಾಪ ಆರ್ಡರ್ ವೈಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಅದಕ್ಕಷ್ಟೇ ಕೂಡ ನನಗೆ ರೆಸ್ಪಾನ್ಸ್ ಮಾಡಿ ತುಂಬ ಚೆನ್ನಾಗಿ ನನಗೆ ವೆಯ್ಟ್ ಮಾಡಿದ್ದಾರೆ. ಸೊ ಇದು ಬಂದು ಸೆಕೆಂಡ್ ಸ್ಯಾರಿ ಆಗಿರುತ್ತೆ, ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಆಗಿರುತ್ತೆ. ಇದು ಕೂಡ ಅವೈಲಬಲ್ ಇಲ್ಲ. ಇದಕ್ಕೆ ಬ್ಲೌಸ್ ಬಂದು ಕಾಣಿಸ್ತಾ ಇರ್ಬೋದು, ಎಡ್ಜಲ್ಲಿ ಸ್ಲೀವ್ಸ್ ಎಡ್ಜಲ್ಲಿ ಈ ಥರ ಪ್ಲೀಟ್ಸ್ ಟೈಪಲ್ಲಿ ಒಂದು ಸ್ಟಿಚ್ ಮಾಡಿದ್ದೀನಿ. ಏನು ಬ್ಲೌಸ್ ಬಂದಿತ್ತು ಅದಕ್ಕೇನೆ. ಮತ್ತು ಏನು ಜರಿ ಇದೆ ಅದಕ್ಕೆ ಮ್ಯಾಚಿಂಗ್ ಆಗೋ ಥರ ಈ ಥರ ಪೋಟ್ಲೀಸ್ ಕೊಟ್ಟಿದ್ದೀನಿ. ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ. ಫ್ರಂಟ್ ಮತ್ತು ಬ್ಯಾಕ್ ನೆಕ್ ಬಂದು ರೌಂಡ್ ಶೇಪೇ ಇಟ್ಟಿದ್ದೀನಿ, ಮತ್ತು ಡೋರಿ ಇಟ್ಟಿದ್ದೀನಿ ಈ ಥರ ಬಂದು. ಇದು ಸೆಕೆಂಡ್ ಬ್ಲೌಸ್ ಆಗಿದೆ. ಇದು ಬಂದು ಥರ್ಡ್ ಒಂದು ಸ್ಯಾರಿ ಆಗಿದೆ. ಇದು ಕೂಡ ಅವೈಲಬಲ್. ಇದು ಕೂಡ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಆಗಿರುತ್ತೆ. ಅದಕ್ಕೆ ಬ್ಲೌಸ್ ಬಂದಿದ್ದು ಪ್ಲೇನ್ ಬ್ಲೌಸ್ ಇತ್ತು, ಕಾಣಿಸ್ತಾ ಇರ್ಬೋದು. ಫ್ರಂಟ್ ಬಂದು ರೌಂಡ್ ನೆಕ್ ಇಟ್ಟಿದ್ದೀನಿ, ಬ್ಯಾಕ್ ಬಂದು ಯು ಶೇಪ್ ಮಾಡ್ಕೊಟ್ಟಿದ್ದೀನಿ, ವಿತ್ ಟ್ಯಾಸಲ್ಸ್ ಮಾಡ್ಕೊಟ್ಟಿದ್ದೀನಿ, ನಾರ್ಮಲ್ ಟ್ಯಾಸಲ್ಸ್ ಮಾಡಿದ್ದೀನಿ. ಮತ್ತು ಸ್ಲೀವ್ಸ್ ಮಾತ್ರ ಸ್ವಲ್ಪ ಹೈಲೈಟ್ ಆಗಲಿ, ಯೆಲ್ಲೋ ಕಲರ್ ಇದೆ, ಮತ್ತು ನಾರ್ಮಲಾಗಿ ಪಿಂಕು ಯೆಲ್ಲೋ ಎಲ್ಲದಕ್ಕೂ ಕಾಂಬಿನೇಷನ್ ಹಾಕ್ಕೊಳ್ಬೋದು ಬೇರೆ ಬ್ಲೌಸ್ ಕೂಡ ಅಂತ ಹೇಳ್ಬಿಟ್ಟು ಜಸ್ಟ್ ಈ ಥರ ಒಂದು ಲೀಫ್ ಶೇಪ್ ಕೊಡಿಸಿದ್ದೀನಿ. ಎಡ್ಜಲ್ಲಿ ಬಾರ್ಡ್ರ್ ಏನಿದೆ ಅದನ್ನೆಲ್ಲ ಕಂಟಿನ್ಯೂ ಆಗುತ್ತೆ. ಈ ಶೇಪಲ್ಲಿ ಮಾತ್ರ ಬಾರ್ಡ್ರ್ ಬರೋದಿಲ್ಲ. ಸ್ಯಾರಿ ಕಲರಲ್ಲಿ ಪಿಂಕ್ ಹೈಲೈಟ್ ಆಗಿರೋದ್ರಿಂದ ಪಿಂಕ್ ಕಲರಲ್ಲಿ ಲೈನ್ಸ್ ಹಾಕಿದ್ದೀನಿ. ಸೊ ನಾರ್ಮಲ್ ಬ್ಲೌಸ್ಗೆ ಎಕ್ಸ್ಟ್ರಾ ಕ್ಲಾತ್ ಅಟ್ಯಾಚ್ ಮಾಡಿ ಈ ರೀತಿಯಾಗಿ ಮಾಡಿಕೊಟ್ಟಿದ್ದೀನಿ. ಇನ್ನು ಲಾಸ್ಟ್ ಒನ್ ಬಂದು ಈ ವಿಡಿಯೋದು ಬಂದು ಈ ಸೀರೆ ಆಗಿರುತ್ತೆ. ಇದು ಕೂಡ ಜಾರ್ಜೆಟ್, ನಿಮಗೆ ಶಿಮರ್ ಜಾರ್ಜೆಟ್ ಆಗಿರುತ್ತೆ. ಇದು ಕೂಡ ಅವೈಲಬಲ್ ಇಲ್ಲ. ಬ್ಲೌಸ್ ಬಂದು ಈ ಥರ ಪ್ರಿಂಟೆಡ್ ಬ್ಲೌಸ್ ಬಂದಿತ್ತು, ಎಕ್ಸ್ಟ್ರಾ ಕ್ಲಾತಲ್ಲಿ ಈ ಥರ ಬ್ಲೌಸ್ ಬಂದಿತ್ತು. ಸೊ ಅವ್ರ ಬ್ಲೌಸ್ ಅದೇ ಪೀಸ್ನ ಉಪಯೋಗಿಸ್ಕೊಂಡು ಅವರಿಗೆ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ನಾರ್ಮಲ್ ಕಟಿಂಗ್ ಆಗಿದೆ, ಫ್ರಂಟ್ ಟು ಬ್ಯಾಕ್ ಬಂದು ರೌಂಡ್ ಇದೆ. ಆಲ್ಮೋಸ್ಟ್ ಇವ್ರಿಗೆಲ್ಲ ರೌಂಡೇ ಮಾಡ್ಕೊಟ್ಟಿದ್ದೀನಿ, ಜಾಸ್ತಿ ಕೌಸಿಡಿಲ್ಲ. ಸ್ಲೀವ್ಸಲ್ಲಿ ಮಾತ್ರ ಹೈಲೈಟ್ ಮಾಡಿದ್ದೀನಿ, ಈ ಥರ ಟ್ಯಾಸಲ್ಸ್ ಮಾಡಿದ್ದೀನಿ. ಸೊ ಈ ಥರ ಬ್ಲೌಸಸ್ ಎಲ್ಲ ನೀವು ಸ್ಟಿಚ್ ಮಾಡಿಸ್ಕೊಳ್ಬೇಕು ಅಂದರೆ, ಇದಕ್ಕೆಲ್ಲ ಕಾಸ್ಟ್ ತಿಳ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ವಾಟ್ಸಪ್ ನಂಬರಲ್ಲಿ ನನಗೆ DM ಮಾಡಿ. ಹಾಗೆ ನಾನು ಅಪ್ಲೋಡ್ ಮಾಡಿದಾಗ ಸ್ಯಾರಿ ಯಾವುದೋ ಇಷ್ಟ ಆಯಿತು ಅಂದರೆ ಬುಕ್ ಮಾಡ್ಕೊಳ್ಳಿ. ಕಸ್ಟಮೈಸೇಷನ್ ಬ್ಲೌಸ್ ಕೂಡ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್.